ನನ್ನ ಪ್ರೀತಿಯ ಆತ್ಮೀಯ ಸಹೋದರ ಸಹೋದರಿಯರೇ, ಈ ವಿಡಿಯೋ ಮಾಡಿರುವ ಉದ್ದೇಶ ಒಂದೇ. ಇವತ್ತು ಕಥೋಲಿಕ ಧರ್ಮಸಭೆಯ ವಿರುದ್ಧವಾಗಿ ಅನೇಕ ರೀತಿಯ ಕಾರ್ಯಗಳು ನಡೀತಾ ಇದೆ. ನಾವು ನೋಡಬಹುದು, ಯೂಟ್ಯೂಬ್ ಅಲ್ಲಿ ಆಗಲಿ ಅಥವಾ ಫೇಸ್ಬುಕ್ಗಳಲ್ಲಿ ಆಗಲಿ ಅನೇಕ ರೀತಿಯ ಕೆಟ್ಟ ಮಾತುಗಳಿಂದ ಸಭೆಯನ್ನು ನಿಂದಿಸ್ತಾ ಇದ್ದಾರೆ. ಇದರಿಂದ ಅನೇಕರು ಬೇಸತ್ತು ಹೋಗಿದ್ದಾರೆ. ಅನೇಕ ಜನಗಳು ಮಾರ್ಗವನ್ನ ತಪ್ಪಿಸಿದ್ದಾರೆ. ಅನೇಕರು ಭ್ರಷ್ಟರಾಗಿದ್ದಾರೆ. ಸಹೋದರರೇ, ಕೆಲವು ಈ ಕನ್ಫ್ಯೂಸ್ಗಳು ಬರುವುದು ಸಹಜ. ಮನಸ್ಸಿಗೆ ಅನೇಕ ರೀತಿಯ ಪ್ರವಾದನೆಗಳನ್ನು ಮತ್ತು ಅನೇಕ ರೀತಿಯ ಪ್ರಬೋಧನೆಗಳನ್ನು ಕೇಳುವಾಗ ಮನಸ್ಸನ್ನು ಕೆಲವು ತಿರುಗಿಸ್ತಾರೆ. ಇದರಿಂದ ಅದರ ಸತ್ಯವೇನೆಂಬುದನ್ನು ಹುಡುಕುವುದರ ಬದಲು ಇದುವೇ ಸತ್ಯ ಎಂಬುದಾಗಿ ಅದರಿಂದ ಹೋಗುವುದು ಹೆಚ್ಚಾಗಿದೆ. ಇವತ್ತು ಅದೇ ವಿಚಾರದಲ್ಲಿ ನಾನು ಮಾತಾಡಲು ಇಷ್ಟಪಡುವಂಥದ್ದು. ಪರಿಶುದ್ಧಮ್ಮ ಈ ತಾಯಿಯ ವಿಚಾರದಲ್ಲಿ ನಾನು ಈ ಸಮಯದಲ್ಲಿ ಮಾತಾಡಲು ಇಷ್ಟಪಡುತ್ತೇನೆ. ಪರಿಶುದ್ಧ ತಾಯಿಯ ಕುರಿತಾಗಿ ಅನೇಕ ರೀತಿಯ ಮಾತುಗಳಲ್ಲಿ ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳುವಂತ ಜನಗಳೇ, ಈ ಮಾತನ್ನೊಮ್ಮೆ ಶ್ರದ್ಧೆ ಕೊಟ್ಟು ಕೇಳಿ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 28ನೇ ವಾಕ್ಯ. ದೇವದೂತನು ಆಕೆಯ ಬಳಿಗೆ ಬಂದು, ದೇವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ. ಇನ್ನೊಮ್ಮೆ ಹೇಳ್ತೇನೆ, ದೇವದೂತನು ಆಕೆಯ ಬಳಿಗೆ ಬಂದು, ದೇವ ಅನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ. ಈ ವಾಕ್ಯವನ್ನ ಯಾರು ಯಾರಿಗೆ ಹೇಳಿದು? ನಿಮ್ಮ ಚಿಂತನೆಯಲ್ಲಿ ಬರಬಹುದು, ಇದು ದೇವದೂತನು ಆ ಮರಿಯಳಿಗೆ ಹೇಳಿದು. ಆದರೆ ವಾಸ್ತವವಾಗಿ ನಾವು ನೋಡುವಾಗ ಹಾಗೇನೆ ಕಾಣ್ತೇವೆ. ಆದರೆ ಆ ಸಂದೇಶ ದೇವದೂತನದಲ್ಲ. ಆ ಸಂದೇಶ ದೇವದೂತನದಲ್ಲ. ಪಿತನಾದ ದೇವರು ದೇವದೂತನಿಗೆ ಹೇಳಿ ಇದನ್ನ ಹೇಳಿಕೊಡು ಎಂಬುದಾಗಿ ಕಲಿಸಿಕೊಟ್ಟ ಪ್ರಾರ್ಥನೆಯಾಗಿದೆ. ಅದು ಆ ಸಂದೇಶವಾಗಿದೆ. ಇದನ್ನ ಅವನಲ್ಲಿ ಹಾಗೇನೇ ಬಂದು ಹೇಳಬೇಕೆಂಬುದು ಪಿತನ ಇಷ್ಟ. ನಾನೊಂದು ಲೆಟರ್ ಅನ್ನು ಬರೀತೇನೆ, ಅದನ್ನು ಪೋಸ್ಟ್ ಮಾಡುತ್ತೇನೆ. ಪೋಸ್ಟ್ ಮ್ಯಾನ್ ಅದನ್ನು ತೆಗೆದುಕೊಂಡು ಹೋಗಿ ಯಾರಿಗೆ ಕೊಡಬೇಕು ಅವರಿಗೆ ಕೊಡುತ್ತಾರೆ. ಅದರ ಅರ್ಥ ಪೋಸ್ಟ್ ಮ್ಯಾನ್ ಲೆಟರ್ ಬರೆದಿದ್ದಾನೆ ಎಂಬುದಾಗೆಲ್ಲ. ಅವನು ಕೇವಲ ಕೆಲಸದವನು, ಅವನು ಕೊಡಬೇಕು ಅಷ್ಟೇ. ಬರೆದಿರುವ ಲೆಟರ್ಗಳಲ್ಲಿ ಬರೆದ ಬರವಣಿಗೆಲ್ಲ ಅದು ನನ್ನದಾಗಿದೆ. ಅದೇ ರೀತಿ ಪಿತನು ಬರೆದ ಆ ಲೆಟರ್ ಅನ್ನ ದೇವದೂತನ ಮುಖಾಂತರ ತಾಯಿಗೆ ಕೊಟ್ಟಿರುವುದಾಗಿದೆ. ಅದರಿಂದ ದೇವರು ಹೇಳಿದ ಮಾತು, ದೇವ ಅನುಗ್ರಹ ಭರಿತಳೆ, ದೇವರ ಅನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ, ನಿನ್ನ ಜೊತೆಯಲ್ಲಿದ್ದಾರೆ. ಪಿತನಾದ ದೇವರು ಹೇಳಿಕೊಟ್ಟ ಪ್ರಾರ್ಥನೆ, ಪಿತನಾದ ದೇವರು ಹೇಳಿಕೊಟ್ಟ ಸಂದೇಶ. ಎರಡನೇದಾಗಿ ಪರಿಶುದ್ಧಾತ್ಮರು. ಲೂಕನ ಸುವಾರ್ತೆ 1ನೇ ಅಧ್ಯಾಯ 41ನೇ ವಾಕ್ಯ. ಎಲಿಜಬೆತಳು ಪವಿತ್ರಾತ್ಮ ಭರಿತಳಾಗಿ ಹರ್ಷೋದ್ಗಾರದಿಂದ ಹೀಗೆಂದಳು, ಸ್ತ್ರೀಯರಲ್ಲೆಲ್ಲ ನೀನು ಧನ್ಯಳು, ನಿನ್ನ ಕರುಳ ಕುಡಿಯು ಧನ್ಯ, ನನ್ನ ಪ್ರಭುವಿನ ತಾಯಿ ನೀನು. ಇದನ್ನ ಯಾರು ಯಾರಿಗೆ ಹೇಳಿದುದು? ನಾವು ಕಾಣುವಾಗ ಎಲಿಜಬೆತಳು ಮರಿಯಳಿಗೆ ಹೇಳಿದುದು. ಅದನ್ನ ಆತ್ಮೀಯವಾಗಿ ಕಾಣುವಾಗ ಅವಳು ಹೇಳಿರುವುದು ಪರಿಶುದ್ಧಾತ್ಮರ ಅಭಿಷೇಕದಲ್ಲಿ ಪವಿತ್ರಾತ್ಮ ಭರಿತಳಾಗಿ. ವಾಕ್ಯ ಸರಿಯಾಗಿ ಓದಿದವರಿಗೂ ಅದು ಅರ್ಥವಾಗುತ್ತೆ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 41ನೇ ವಾಕ್ಯ. ಎಲಿಜಬೆತಳು ಪವಿತ್ರಾತ್ಮ ಭರಿತಳಾಗಿ ಹೇಳುವ ಮಾತು. ಇದಕ್ಕೆ ಉದಾಹರಣೆ ಕೊಡ್ತೇನೆ. ಈಗ ನಾನು ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಒಂದು ಚಿಕ್ಕ ಜಗಳ ಆಗ್ತಿರ್ತದೆ. ಆ ಜಗಳದಲ್ಲಿ ಒಬ್ಬ ಕುಡಿದು ಮಾತಾಡ್ತಾ ಇರ್ತಾನೆ. ನಾವಿಲ್ಲಿ ಕಾಣಬೇಕಾದದು ಕುಡಿದು ಮಾತಾಡೋ ವಿಚಾರದಲ್ಲಿ. ಅವನು ಕುಡಿದಂದ್ರೆ ಮದ್ಯಪಾನ ಮಾಡಿದ್ದಾನೆ. ಮದ್ಯಪಾನಕ್ಕೆ ಕೂಡ ಇಂಗ್ಲಿಷಲ್ಲಿ ಹೇಳುವಂತ ಹೆಸರು ಒಂದೇ, ಸ್ಪಿರಿಟ್. ಪರಿಶುದ್ಧಾತ್ಮರಿಗೆ ಹೇಳುವಂಥದ್ದು ಕೂಡ ಹೋಲಿ ಸ್ಪಿರಿಟ್. ಒಂದೇ ಅರ್ಥ ಬರುವಂಥದ್ದು. ಆ ಕುಡಿತದ ಚಟದಲ್ಲಿದ್ದ, ಆ ಕುಡಿತದ ಅಮಲಿನಲ್ಲಿದ್ದ ಮಾತಾಡುವವನ ಮಾತಿಗೆ ಬೆಲೆ ಕೊಡೋದಿಲ್ಲ. ಅದು ದುರಾತ್ಮ ಪ್ರೇರಿತವಾದದ್ದು.
ಈ ಲೋಕದ ಸ್ಪಿರಿಟ್ ಅದು. ಅಲ್ಲಿ ಹೇಳುವ ಮಾತು ಒಂದೇ, ಅವನು ಮಾತಾಡ್ತಿಲ್ಲ, ಆ ಸ್ಪಿರಿಟ್ ಮಾತಾಡಿಸ್ತಾ ಇದೆ. ಅವನು ಮಾತಾಡ್ತಿಲ್ಲ, ಆ ಸ್ಪಿರಿಟ್ ಮಾತಾಡ್ತಿದೆ. ಅದಕ್ಕಾಗಿ ಅವನು ಕುಡಿದು ಮಾತಾಡಿದ್ದಾನೆ. ಇಲ್ಲಿ ಎಲಿಜಬೆತಳು ಮಾತಾಡಲಿಲ್ಲ, ಪರಿಶುದ್ಧಾತ್ಮ ಭರಿತಳಾಗಿ ಪವಿತ್ರಾತ್ಮರು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಸ್ತ್ರೀಯರಲ್ಲಿ ಧನ್ಯಳು ನೀನು, ನಿನ್ನ ಕರುಳ ಕುಡಿಯೂ ಧನ್ಯ, ನನ್ನ ಪ್ರಭುವಿನ ತಾಯಿ. ಇದನ್ನ ಹೇಳಿಸಿದಾಳೆ. ಪವಿತ್ರಾತ್ಮರು ಹೇಳಿಸಿದ್ದಾರೆ. ಅದರಿಂದ ಇದು ಪವಿತ್ರಾತ್ಮರು ಹೇಳಿದ ಪ್ರಾರ್ಥನೆ, ಇದು ಪವಿತ್ರಾತ್ಮರು ಕಲಿಸಿಕೊಟ್ಟ ಸಂದೇಶ. ಮೂರನೇದಾಗಿ ಯೇಸು ಹೇಳುವಂಥದ್ದು ಯೋಹಾನ ಸುವಾರ್ತೆ 19ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ, ಅನಂತರ ತಮ್ಮ ಶಿಷ್ಯನನ್ನು ಕುರಿತು ಹೀಗೆ ಹೇಳ್ತಾರೆ, ಇಗೋ ನಿನ್ನ ತಾಯಿ. ಯೋಹಾನನಿಗೆ ಹೇಳುವಂತದ್ದಾಗಿದೆ, ಇಗೋ ನಿನ್ನ ತಾಯಿ. ಈಗ ಇದನ್ನು ಹೇಳ್ತಾರೆ, ಇಲ್ಲ ಅದು ಖಾಲಿ ಯೋಹಾನನಿಗೆ ಮಾತ್ರ ಕೊಟ್ಟಿರುವುದು ಎಂಬುದಾಗಿ. ಎಸ್, ಯೋಹಾನನಿಗೆ ಮಾತ್ರ ಕೊಟ್ಟಿರುವುದು. ಆ ಯೋಹಾನ ಏನ್ ಮಾಡ್ತಾನೆ? ಅವನ ಮನೆಯಲ್ಲಿರಿಸ್ತಾನೆ. ಆ ಯೋಹಾನ ಮನೆಯಲ್ಲಿರಿಸ್ತಾನೆ. ಆ ಯೋಹಾನ ಮನೆಯಲ್ಲಿ ಇರಿಸಿದ ನಂತರ ಅವನಿಗೆ ಪ್ರಕಟಣೆ ಕೊಡುತ್ತಾರೆ ದೇವರು. ಪ್ರಕಟಣೆ ಕೊಟ್ಟಾಗ ಅದರಲ್ಲಿ 12ನೇ ಅಧ್ಯಾಯವನ್ನು ಕಾಣುವಾಗ ಗೊತ್ತಾಗುತ್ತೆ ಅವನಿಗೆ. ಅದನ್ನು ಬೇಕಾದ್ರೆ ನಾವು ಧ್ಯಾನ ಮಾಡೋಣ. ಆಕಾಶದಲ್ಲಿ ಚಿಹ್ನೆಯೊಂದು ಕಾಣಿಸಿಕೊಂಡಿತು. ಮಹಿಳೆಯೊಬ್ಬಳು ಸೂರ್ಯಭೂಷಿತಳಾಗಿದ್ದಳು. ಆಕೆಯ ಪಾದದಡಿ ಚಂದ್ರನಿದ್ದನು. ತಲೆಯ ಮೇಲೆ 12 ನಕ್ಷತ್ರ ಖಚಿತವಾದ ಕಿರೀಟವಿತ್ತು. ಆಕೆ ತುಂಬು ಗರ್ಭಿಣಿ, ಪ್ರಸವ ವೇದನೆಯಿಂದ ನರಳುತ್ತಿದ್ದಳು. ಅವನಿಗೆ ಆಗ ಗೊತ್ತಾಗ್ತದೆ, ಈ ಸ್ತ್ರೀ ಯಾರೂ ಅಲ್ಲ, ಅವಳು ಬೇರೆ ಯಾರೂ ಅಲ್ಲ, ನನ್ನ ತಾಯಿ ಮಾತ್ರವಲ್ಲ, ಆಕೆ ಸ್ವರ್ಗದ ರಾಣಿ ಹಾಗೂ ಎಲ್ಲರ ತಾಯಿ ಎಂಬುದಾಗಿ ಅರಿವಾಗುವುದಾಗಿದೆ. ಆ ಪ್ರಕಟಣೆ ಸಿಕ್ಕಿದಾಗ, ಆ ಪ್ರಕಟಣೆಯನ್ನು ಮುಂದುವರಿಸಿ ಎಲ್ಲ ವಾಕ್ಯವನ್ನು ಓದಿ ಧ್ಯಾನ ಮಾಡಿದಾಗ ಗೊತ್ತಾಗ್ತದೆ. ಆ ಧ್ಯಾನ ಮಾಡುವ ಸಮಯದಲ್ಲಿ ಆಗಿದೆ ನಾವು ತೆಗೆಯಬೇಕು. ಯೆಶಾಯ 14ನೇ ಅಧ್ಯಾಯ 12ನೇ ವಾಕ್ಯ. ನಾವಿವಾಗ ಹೇಳ್ತೇವಲ್ಲ, ಅವಳು ಸ್ವರ್ಗದ ರಾಣಿ ಎಂಬುದಾಗಿ. ಆ ಜಾಗ ಹೇಗೆ ಸಿಕ್ಕಿತು ಅದನ್ನ ಕಾಣುತ್ತೇವೆ ನಾವು. ಯೆಶಾಯ 14ನೇ ಅಧ್ಯಾಯ 12ನೇ ವಾಕ್ಯವನ್ನು ಕಾಣುವಾಗ, ದುರಾತ್ಮನು ಸೈತಾನನು ತಾನಿದ್ದ ಸ್ಥಳದಿಂದ ಕದಲುವಂತ ಪರಿಸ್ಥಿತಿ, ತಾನಿದ್ದ ಸ್ಥಳದಿಂದ ಕದಲಿಕೊಂಡು ಈ ಲೋಕಕ್ಕೆ ಬರುವಂತ ಆ ಸಮಯ, ಅವರನ್ನು ದೂಡಲ್ಪಟ್ಟದಲ್ಲಿಂದ, ಆ ಸ್ವರ್ಗದ ಜಾಗದಿಂದಲೇ ದೂಡಲ್ಪಟ್ಟದು. ಆ ಜಾಗ ಖಾಲಿಯಾಗಿದೆ. ಆ ಖಾಲಿಯಾದ ಜಾಗಕ್ಕೆ ಒಬ್ಬರು ಬರಬೇಕಾಗಿದೆ. ಅದು ಪರಿಶುದ್ಧ ಅಮ್ಮ. ಧ್ಯಾನ ಮಾಡಿರಿ, ಆ ಜಾಗಕ್ಕೆ ಬಂದಿರುವುದಾಗಿದೆ ಪರಿಶುದ್ಧ ಅಮ್ಮ. ಅದರಿಂದ ಆಕೆ ಸ್ವರ್ಗದ ರಾಣಿಯಾಗಿದ್ದಾಳೆ. ಇದನ್ನಿನ್ನೂ ಕಾಣಬಹುದಾದ್ರೆ ಸಾಮುವೇಲನ ಅಧ್ಯಾಯದಲ್ಲಿ ಕಾಣುತ್ತೇವೆ ನಾವು. ಸಾಮುವೇಲ ರಾಜನಾಗಿ ಬರುವಾಗ ಆಕೆಯ ಪಕ್ಕದಲ್ಲಿ ಕುರಿಸಿದು ಆಕೆಯ ತಾಯಿಯನ್ನ, ಅವನ ಹೆಂಡತಿಯನ್ನಲ್ಲ, ದೇವಮಾತೆ ಎಂಬುದಾಗಿ ಹೇಳುವಂತ ಆ ವಾಕ್ಯ ಅಲ್ಲಿ ಉಪಯೋಗಿಸಿದ್ದಾರೆ. ಆಕೆ ತಾಯಿಯನ್ನಾಗಿದಲ್ಲಿ ಕೂರಿಸಿರುವಂಥದ್ದು ಅದು ಕೇವಲ ಛಾಯೆ, ಶ್ಯಾಡೋ. ಇದರ ಹತ್ರ ಪೂರ್ಣತೆ. ಹಳೆಯ ಒಡಂಬಡಿಕೆ ಎಲ್ಲವೂ ಹೊಸ ಒಡಂಬಡಿಕೆಯ ಛಾಯೆ ಮಾತ್ರ, ಹೊಸ ಒಡಂಬಡಿಕೆ ಪೂರ್ಣವಾಗಿದೆ. ಇದನ್ನ ಪರಿಶುದ್ಧಾತ್ಮರೇ ನಮಗೆ ಬೋಧಿಸಬೇಕು. ಅದು ಕಥೋಲಿಕ ಧರ್ಮಸಭೆಯ ಪ್ರಬೋಧನೆಯಲ್ಲಿ ನಾವು ಕಾಣುತ್ತೇವೆ ಇದರ ಸಂಪೂರ್ಣತೆಯನ್ನ. ಅದಕ್ಕಾಗಿ ಕಥೋಲಿಕ ಧರ್ಮಸಭೆಯನ್ನು ಬಿಟ್ಟೋಗುವ ಸಹೋದರರೇ, ಇವತ್ತಿದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ನಿಜವಾದ ಪ್ರಬೋಧನೆ ಯಾವುದೆಂಬುದಾಗಿ. ನಾವಿಲ್ಲಿ ಕಾಣ್ತೇವೆ, ಯೇಸು ಇಸ್ರೇಲ್ ರಾಜ ಎಂಬುದಾಗಿ ಹೆಸರು ಕೊಡುವಂಥದ್ದು. ಮತ್ತು ಮಾತ್ರವಲ್ಲ, ಅವರನ್ನ ಆ ಸ್ಥಾನದಲ್ಲಿ ಇರಿಸಿದ್ದಾರೆ ದೇವರು. ಆ ಸ್ಥಾನದಲ್ಲಿ, ರಾಜನ ಸ್ಥಾನದಲ್ಲಿ ಇರಿಸುವಾಗ
ಅಲ್ಲಿ ಇನ್ನೊಂದು ಪ್ಲೇಸ್ ಬರಬೇಕಾದದ್ದು ಅವನ ತಾಯಿಗೆ, ಪರಿಶುದ್ಧ ಮಾತೆಗೆ, ದೇವ ಮಾತೆಗೆ. ಅದರಿಂದ ಆಕೆ ಆ ಸ್ಥಾನದಲ್ಲಿ ಕುಳಿತಿದ್ದಾಳೆ. ಇಲ್ಲಿ ನಾವು ಇನ್ನೊಂದು ಕಾಣಬಹುದು, ಸೈತಾನ ಆ ಜಾಗದಿಂದ ಬಿಟ್ಟು ಬಂದ ನಂತರ ಅನೇಕ ಸ್ತ್ರೀಯರಿಗೆ ಉಪದ್ರವಿಸಿದ. ಯಾಕಂತ ಹೇಳಿದ್ರೆ ಆದಿಕಾಂಡದಲ್ಲಿ ಕಾಣುತ್ತೇವೆ, ನಿನಗೂ ಈ ಸ್ತ್ರೀಗೂ ನಾನು ವಿರೋಧವನ್ನ ಇರಿಸುವೆನು, ಈಕೆಯ ಸಂತಾನ ನಿನ್ನ ತಲೆಯನ್ನ ಜಜ್ಜಿ ಹಾಕುವುದು. ಇದು ಪಿತನಾದ ದೇವರು ಹೇಳುವ ಮಾತು. ಇದನ್ನ ಕೇಳಿದವನು, ಯಾರಾದರೂ ಸ್ತ್ರೀ ಬರ್ತಾರೆ, ಈಕೆ ಉದರದಿಂದ ಮಗು ಬರುತ್ತೆ, ಆ ಮಗು ನನ್ನ ತಲೆಯನ್ನ ಜಜ್ಜುತ್ತದೆ, ಈ ರೀತಿಯಾದಂತ ಚಿಂತನೆ ಇದ್ದಂತ ಸೈತಾನ ಎಲ್ಲಾ ಸ್ತ್ರೀಯರಿಗೆ ಉಪದ್ರವಿಸ್ತಾ ಬಂದ. ಆದ್ರೆ ನೀವೊಂದು ಯೋಚನೆ ಮಾಡಿ, ಮರಿಯಳನ್ನು ಯಾಕೆ ಮುಟ್ಟಲಿಲ್ಲ? ಅದನ್ನ ಕಾಣುವ ಗೊತ್ತಾಗುತ್ತೆ, ಆಕೆ ಒಂದು ನಿರ್ಧಾರದಲ್ಲಿದ್ಲು. ತಾನು ಪುರುಷನ ಸಂಪರ್ಕವಿಲ್ಲದೆ ಕೊನೆಯವರೆಗೂ ನಿತ್ಯ ಕನ್ನಿಕೆಯಾಗಿ ಇರುತ್ತೇನೆಂಬುದು. ಆ ಸಮಯದಲ್ಲಿ ಅನೇಕ ಜನಗಳಾಗಿದ್ರು, ಅವರು ಮದುವೆ ಆಗಿದ್ರು, ನಿತ್ಯ ಕನ್ಯತ್ವದಲ್ಲಿ ಜೀವಿಸುವಂತ ಕಾಲವದು. ಹಾಗೆ ಈಕೆ ದೇವಾಲಯದಲ್ಲಿ ಬೆಳೆದವಳು, ಪರಿಶುದ್ಧ ಅಮ್ಮ. ಅದರಿಂದ ಈಕೆ ಒಂದು ನಿರ್ಧಾರ ಮಾಡಿದ್ಲು, ನಾನು ಎಲ್ಲವನ್ನ ದೇವರಿಗಾಗಿ ಸಮರ್ಪಿಸಬೇಕು. ಈ ಕಾರಣದಿಂದಾಗಿ ಈಕೆಯನ್ನ ಮುಟ್ಟಲಿಕ್ಕೆ ಬರಲಿಲ್ಲ. ಈಕೆಯಲ್ಲಿ ಈ ದೇವರ ಕಾರ್ಯ ನಡೀತದೆ ಎಂಬುದಾಗಿ ಗೊತ್ತಿರಲಿಲ್ಲ. ಅದಕ್ಕಾಗಿ ದೇವದೂತನು ಅವಳ ಬಳಿಗೆ ಬಂದಾಗಲೇ ಆಗಿದೆ ಮೊದಲನೇ ನಡುಕ ಉಂಟಾದದ್ದು ಸೈತಾನನಿಗೆ. ದೇವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ ಎಂಬ ಈ ಮಂಗಳ ವಾರ್ತೆಯನ್ನ ತಂದ ಆ ಕ್ಷಣವಾಗಿದೆ ಸೈತಾನ ನಡುಕ ಉಂಟಾಯಿತು. ಯಾಕಂದ್ರೆ ಅವನು ಚಿಂತಿಸಲಿಲ್ಲ ಈಕೆಯಲ್ಲಿ ಕಾರ್ಯ ನಡೀತದೆ ಎಂಬುದಾಗಿ. ಅವನು ಯಾರಾದರೂ ಮದುವೆ ಆದವರು, ಪುರುಷನೊಂದಿಗೆ ಸಂಪರ್ಕ ಇರುವವರು, ಈ ರೀತಿಯಾದಂತ ಅವಸ್ಥೆಯಲ್ಲಿ ಮಗು ಜನನ ಪಡೀತದೆ, ಅದು ನನ್ನ ತಲೆಯನ್ನು ಜಜ್ಜುತ್ತದೆ ಎಂಬುದಾಗಿ ಆ ಯೋಚನೆಯಲ್ಲಿದ್ದು, ಆದರೆ ಅವರಿಗೆ ಅರಿವಾಗಲಿಲ್ಲ. ಅದಕ್ಕಾಗಿ ಪರಿಶುದ್ಧ ತಾಯಿ ಕೇಳುವಂಥದ್ದು, ಇದು ಹೇಗೆ ಸಾಧ್ಯ? ಯಾವ ಪುರುಷನ ಸಂಪರ್ಕ ನನಗೆ ಇಲ್ಲವಲ್ಲ, ಅದರರ್ಥ ಕೊನೆವರೆಗೆ ಇರೋದಿಲ್ಲವಲ್ಲ ಎನ್ನುವಂಥದ್ದಾಗಿದೆ. ಅದಕ್ಕಾಗಿ ದೇವದೂತನು ಹೇಳುವಂಥದ್ದು ಲೂಕ 1:37 ದೇವರಿಗೆಲ್ಲವೂ ಸಾಧ್ಯ. ಅದರ ಹತ್ತಿರದಲ್ಲಿ ಇನ್ನೊಂದು ವಾಕ್ಯ ಹೇಳ್ತಾರೆ, ಪರಮೋನ್ನತನ ಶಕ್ತಿ ನಿನ್ನ ಮೇಲೆ ಬರುವುದು, ಪವಿತ್ರಾತ್ಮರ ಪ್ರಭಾವದಿಂದ ನೀನು ಗರ್ಭಿಣಿಯಾಗ್ತೀಯ. ಈ ಸಂದೇಶವನ್ನ ಕೊಟ್ಟ ನಂತರವಾಗಿದೆ ಈಕೆಯಲ್ಲಿ ದೇವರ ಕಾರ್ಯ ನಡೆಯುವಂಥದ್ದು. ಹಾಗೆ ಹೇಳುವಂಥದ್ದಾಗಿದೆ, ಇಗೋ ಕರ್ತರ ದಾಸಿ ನಾನು, ನಿಮ್ಮ ಇಷ್ಟ ಪ್ರಕಾರ ನನ್ನಲ್ಲಿ ನೆರವೇರಲಿ. ಆಮೇನ್. ಇವತ್ತು ಪ್ರಿಯ ಸಹೋದರರೇ, ಹೇಳ್ತಿರಲ್ಲ ನೀವು, ನಮ್ಮ ಮರಿಯ ಪ್ರಾರ್ಥನೆ ಮಾಡಬೇಡಿರಿ. ಈ ಸಮಯದಲ್ಲಿ ಹೇಳ್ತಿದ್ದೇನೆ ಸಹೋದರರೇ, ಕಥೋಲಿಕ ಧರ್ಮಸಭೆಯಲ್ಲಿರುವ ಪ್ರತಿಯೊಬ್ಬ ಸಹೋದರರೇ, ನೀವು ನಮ್ಮ ಮರಿಯ ಪ್ರಾರ್ಥನೆಯನ್ನು ಹೆಚ್ಚಾಗಿ ಮಾಡಿರಿ. ಯಾಕಂದರೆ ಇದು ಸೈತಾನನ ವಿರುದ್ಧವಾಗಿ ಉಪಯೋಗಿಸುವ ಅತಿ ದೊಡ್ಡ ಆಯುಧ. ಎರಡನೇ ಆಯುಧವಾಗಿದೆ ಪರಿಶುದ್ಧ ಬಲಿಪೂಜೆ. ಈ ಎರಡು ಆಯುಧದ ಮುಂದೆ ಯಾವ ಶಕ್ತಿಗಳು ಜಯಿಸೋದಿಲ್ಲ, ಇಲ್ಲಿವರೆಗೂ ಜಯಿಸಲಿಲ್ಲ, ಇನ್ನು ಮುಂದೆ ಜಯಿಸೋದಿಲ್ಲ. ಈಗ ನಾನು ಈ ವಿಚಾರಕ್ಕೆ ಬರ್ತೇನೆ. ನಮೋ ಮರಿಯ ಪ್ರಾರ್ಥನೆಯನ್ನು ಹೇಳುವಾಗ ಆಗಿದೆ ನಮ್ಮ ಜೀವನದಲ್ಲಿ ಅನೇಕ ಕಾರ್ಯಗಳು ಸಂಭವಿಸುತ್ತದೆ. ಯಾಕಂದರೆ ಅವತ್ತು ಈ ನಮೋ ಮರಿಯ ಪ್ರಸಾದ ಪೂರ್ಣೆಯೇ ಎಂಬುದಾಗಿ ಹೇಳಿದ ಆ ಕ್ಷಣವಾಗಿದೆ ಈಕೆಯಲ್ಲಿ ದೇವರ ಕಾರ್ಯ ನಡೆಯಲು ಸಾಧ್ಯವಾಯಿತು, ದೇವರ ವಾಗ್ದಾನಗಳು ಸ್ವೀಕರಿಸಲು ಸಾಧ್ಯವಾಯಿತು, ಪರಿಶುದ್ಧಾತ್ಮರ ಅಭಿಷೇಕ ಬರಲು ಸಾಧ್ಯವಾಯಿತು, ಯೇಸು ಉದರಕ್ಕೆ ಬರಲು ಸಾಧ್ಯವಾಯಿತು. ಇವತ್ತು ನಾನು ಹೇಳುವಾಗಲೂ ಇದೇ ಪರಿಶುದ್ಧಾತ್ಮ ಭರಿತನಾಗಿ ನಾವು ಕಾರ್ಯವನ್ನು ಮಾಡುತ್ತೇವೆ. ಯೇಸು ನಮ್ಮೊಳಗೆ ಬರುತ್ತಾರೆ. ಇದಾಗಿದೆ ಇದರ ಮುಖ್ಯ ಉದ್ದೇಶ. ಅದರಿಂದ ಹೇಳುವಂಥದ್ದು, ಈ ಮಾತನ್ನು ಹೇಳಬೇಡಿ, ನಮೋ ಮರಿಯ ಯಾರಿಗೂ ಕೇಳುವಂಥದ್ದಾಗಿದೆ, ನಮೋ ಮರಿಯ ಹೇಳಬೇಡಿರಿ, ಅದು ಕೆಟ್ಟದ್ದು, ಅದು ದುಷ್ಟಶಕ್ತಿ.
ಯಾಕಂದ್ರೆ ಇದು ಅವನಿಗೆ ಆಗುವುದಿಲ್ಲ. ನಮಮರಿಯ ಪ್ರಾರ್ಥನೆ ಅವನಿಗೆ ಆಗುವುದಿಲ್ಲ. ಆ ಸಮಯವಲ್ಲವೇ ಅವನು ಭಯಪಟ್ಟದ್ದು, ಅವನು ಹೆದರಿ ಹೋದದ್ದು. ಎಸ್, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅವನು ಭಯಪಟ್ಟದ್ದು ಈ ನಮಮರಿಯ ಪ್ರಾರ್ಥನೆಯ ಸಮಯದಲ್ಲಿ ಆಗಿದೆ. ಇವತ್ತಿಗೂ ಭಯಪಡುವುದು ಈ ನಮಮರಿಯ ಪ್ರಾರ್ಥನೆಯ ಸಮಯದಲ್ಲೇ ಆಗಿದೆ. ಅದಕ್ಕಾಗಿ ಕೆಲವರಿಗೆ ಈ ನಮಮರಿಯ ಪ್ರಾರ್ಥನೆ ಮಾಡುವಾಗಲೇ ನಿದ್ದೆ ಬರುತ್ತದೆ, ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ, ಜಪಸರವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಕಾರಣ ಇಷ್ಟೇ, ನಿಮ್ಮಲ್ಲಿ ಸಮಸ್ಯೆಗಳಿರುತ್ತದೆಂಬುದು. ಈ ನಮಮರಿಯ ಪ್ರಾರ್ಥನೆಯನ್ನ ಮಾಡಿದ ನಂತರವಾಗಿದೆ ನಮ್ಮ ಜೀವನದಲ್ಲಿ ಅನೇಕ ಕಾರ್ಯಗಳು ದೇವರು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ, ದೇವರ ಕೃಪೆ ಹಿಡಿದು ಬರಲಿಕ್ಕೆ ಸಾಧ್ಯವಾಗುತ್ತದೆ. ಈ ವಿಚಾರವನ್ನು ಹೇಳುತ್ತಾ ಈ ಸಮಯದಲ್ಲಿ ಈ ವಿಡಿಯೋವನ್ನು ಮುಗಿಸ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಇದಕ್ಕೆ ಸಂಬಂಧಪಟ್ಟ ಅನೇಕ ಇನ್ನು ವಿಡಿಯೋಗಳನ್ನು ನಾನು ಮಾಡಲಿಕ್ಕೆ ಇಷ್ಟಪಡುತ್ತಿದ್ದೇನೆ. ನನಗೋಸ್ಕರ ಪ್ರಾರ್ಥಿಸಿರಿ. ಕಥೋಲಿಕ ಧರ್ಮಸಭೆಯಲ್ಲಿ ಅನೇಕ ರೀತಿಯಲ್ಲಿ ಸಂಶಯವಿರುವ ಎಲ್ಲ ವಿಡಿಯೋಗಳನ್ನು ನಾನು ಮಾಡಲಿಕ್ಕೆ ಇಷ್ಟಪಡುತ್ತಿದ್ದೇನೆ. ಅದಕ್ಕಾಗಿ ಪ್ರಾರ್ಥಿಸಿರಿ. ಪರಮ ಪರಿಶುದ್ಧನಾದ ದೇವರ ಕೃಪೆಯಿಂದ ಈ ಕ್ಷಣದಲ್ಲಿ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ. ಪಿತನ, ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೆನ್.